ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ. ಸುಪ್ರೀಂ ಕೋರ್ಟ್ ಕೇಸ್ ಲಿಸ್ಟ್ನಲ್ಲಿ ದರ್ಶನ್ ಪ್ರಕರಣ ಕೂಡ ಇವತ್ತು ಇರುವಂಥದ್ದು. ಇವತ್ತು ದರ್ಶನ್ನ ಭವಿಷ್ಯ ನಿರ್ಧಾರ ಆಗಲಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ. ಇವತ್ತು ಏನಾಗಬಹುದು ಅನ್ನುವಂತಹ ಕುತೂಹಲ ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಇದೆ. ಸುಪ್ರೀಂ ಕೋರ್ಟ್ ಕೇಸ್ ಲಿಸ್ಟ್ನಲ್ಲಿ ದರ್ಶನ್ ಪ್ರಕರಣ ಇರೋದ್ರಿಂದಾಗಿ ಮಹತ್ವದ ಆದೇಶವನ್ನ ಹೊರಡಿಸಲಿದೆಯಾ ಕೋರ್ಟ್? ಬೇಲ್ ರದ್ದಾದ್ರೆ ಮರಳಿ ಜೈಲಿಗೆ ಹೋಗಲಿದ್ದಾರಾ? ಹಾಗಿದ್ರೆ ನಟ ದರ್ಶನ್ ಅವರು ಹೆಚ್ಚುವರಿ ಲಿಸ್ಟ್ನಲ್ಲಿ 3ನೇ ಪ್ರಕರಣವಾಗಿ ಇವತ್ತು ತೀರ್ಪು ಹೊರಬೀಳಲಿದೆ. ಈಗಾಗಲೇ ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ನಿಂದಾಗಿ ಜಾಮೀನು ಸಿಕ್ಕಿತ್ತು ನಟ ದರ್ಶನ್ ಅವರಿಗೆ. ಜೊತೆಗೆ ಅದಾದಂತಹ ಬಳಿಕವಾಗಿ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಅವರು ಬ್ಯುಸಿ ಆಗಿದ್ರು. ಈಗಷ್ಟೇ ತನ್ನ ಡೆವಿಲ್ ಚಿತ್ರವನ್ನು ಕೂಡ ಮುಗಿಸ್ಕೊಂಡಿದ್ದಾರೆ. ಅವರು ಕಂಪ್ಲೀಟ್ ಆಗಿ ಶೂಟಿಂಗ್ ಎಲ್ಲವೂ ಕೂಡ ಮುಗ್ದಿರುವಂಥದ್ದು. ಹಬ್ರಾಡ್ಗೂ ಕೂಡ ಹೋಗಿ ಬಂದಿದ್ರು. ಸೊ ಈಗ ರಾಜ್ಯ ಸರ್ಕಾರ ಅವರ ವಿರುದ್ಧವಾಗಿ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ ಕಾರಣವಾಗಿ ಅರ್ಜಿಯನ್ನು ಕೂಡ ಹಾಕ್ಕೊಂಡಿತ್ತು ರಾಜ್ಯ ಸರ್ಕಾರ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ವಾದ ಪ್ರತಿವಾದಗಳನ್ನು ಕೂಡ ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ ಇವತ್ತು ಏನಾಗುತ್ತೆ ಹಾಗಿದ್ರೆ ಬೇಲ್ ಭವಿಷ್ಯ ಮತ್ತೆ ಜೈಲೇಗತ್ಯ ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ, ಹೇಗೆ ಏನು ಅನ್ನುವಂತಹ ತೀರ್ಪು ಇವತ್ತು ಹೊರಬೀಳುವಂತಹ ಸಾಧ್ಯತೆ ಇರೋದ್ರಿಂದಾಗಿ ದರ್ಶನ್ ಅವರ ಪಾಲ್ಗೆ ಇವತ್ತು ನಿರ್ಣಾಯಕವಾದಂತಹ ದಿನ ಆಗಿದೆ.